ನಮಸ್ತೆ ಕರ್ನಾಟಕ ಜಾಕಿವಾಣಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ಪನವರು. ಇತ್ತೀಚೆಗೆ ಸಂಸತ್ತಿನಲ್ಲಿ ಒಂದು ಬಹಳ ಮುಖ್ಯವಾದ ಮಸೂದೆಯನ್ನು ಮಂಡಿಸಲಾಗಿತ್ತು. ಆ ಮಸೂದೆ ಏನೆಂದರೆ ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಪ್ರಥಮ ಬಾರಿಗೆ ಈ ಮಸೂದೆಯನ್ನು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು, ವಿಧಾನಸಭೆಗಳಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಮತ್ತು ಕೇಂದ್ರದಲ್ಲಿ ಸಂಸತ್ ಸದಸ್ಯರ ಸ್ಥಾನಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಸದುದ್ದೇಶದ ಮಹತ್ವಾಕಾಂಕ್ಷೆಯ ಈ ಯೋಜನೆಯನ್ನು, ಈ ಮಸೂದೆಯನ್ನು ಪ್ರಪ್ರಥಮ ಬಾರಿಗೆ ಮಂಡಿಸಿದ್ದು 1996 ದೇವೇಗೌಡರು 11 ತಿಂಗಳ ಪ್ರಧಾನಿಯಾಗಿದ್ದಾಗ. ಅಂದಿನಿಂದ ಇಂದಿನವರೆಗೆ ಅಂದರೆ 30 ವರ್ಷಗಳ ಕಾಲ ಇದು ಜಟಾಪಟಿಯ ಮಧ್ಯೆ ಎಳಿತಾನೇ ಬಂದಿದ್ದಾರೆ, ರಬ್ಬರ್ ಎಳೆದಂಗೆ. ಬಟ್ ಭಾಳ ಮುಖ್ಯವಾದಂಥ ಒಂದು ವಿಷಯ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ, ಇದನ್ನೇನು ವಿರೋಧ ಮಾಡಿದಾರಲ್ಲ ಎಲ್ಲ ಪಕ್ಷಗಳು, DMK ಇರಬಹುದು, TMC ಇರಬಹುದು, ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಅವರ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಉತ್ತರ ಪ್ರದೇಶದಲ್ಲಿ SP ಇರ್ಬೋದು, ಹೀಗೆ ಇಂಡಿ ಕೂಟದ ಎಲ್ಲ ಸದಸ್ಯ ಪಕ್ಷಗಳು ಇದಕ್ಕೆ ಸಾರಾಸಗುಟವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾವು. ಅಂದರೆ ಇದು ದ್ರೌಪದಿಯ ವಸ್ತ್ರಾಪರಣ, ಅದಕ್ಕೆ ಆ ಥರ ದೃಶ್ಯ ಇತ್ತು ಇದು ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಹೋಲಿಕೆ ಮಾಡಿದರು ಯೋಗಿ ಆದಿತ್ಯನಾಥ್? ಬಹಳ ಮುಖ್ಯವಾದಂಥ ಒಂದು ವಿಷಯ, ವಿರೋಧ ಪಕ್ಷದವರು ಯಾಕೆ ವಿರೋಧ ಮಾಡಿದ್ದಾರೆ ಅಂದರೆ, ಮಹಿಳೆಯ ಹೆಗಲ ಮೇಲೆ ಗನ್ನನ್ನು ಇಟ್ಟು ಇನ್ನೆರಡು ಮಸೂದೆಗಳನ್ನು ಶೂಟ್ ಮಾಡುವ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇತ್ತು. ಅಂದರೆ ಸಂಸತ್ ಸದಸ್ಯರ ಸ್ಥಾನಗಳನ್ನು ಈಗಿರುವಂಥ 543 ಸ್ಥಾನಗಳನ್ನು 850 ಸ್ಥಾನಕ್ಕೆ ಏರಿಸುವುದು, ಅಂದರೆ ಡಿಲಿಮಿಟೇಷನ್ ಮಾಡುವುದು, ಕ್ಷೇತ್ರ ಪುನರ್ವಿಂಗಡಣೆ ಮಾಡುವುದು. ಇದು ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸಹಾಯ ಆಗುತ್ತೆ. ನಾಳೆ ಯಾವುದೇ ಸರ್ಕಾರದ ರಚನೆಯಲ್ಲಿ ಉತ್ತರ ಭಾರತ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಇದು ವೈಜ್ಞಾನಿಕವಾಗಿ ಸರಿನಾ ತಪ್ಪ ಅಂತ ಇನ್ನೂ ಚರ್ಚೆ ಆಗಬೇಕಿದೆ. ನೀವು ಕ್ಷೇತ್ರ ಪುನರ್ವಿಂಗಡಣೆ ಆಗಿರಬಹುದು ಅಥವಾ ಸಂಸತ್ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡೋದಾಗಿರ್ಬೋದು, ನಂತರ ಮಸೂದೆಗಳನ್ನು ಮಂಡಿಸಿ ಚರ್ಚೆ ಮಾಡಿದಾದ ಮೇಲೆ ನೋಡೋಣ. ಈಗ ಬರುವ ಲೋಕಸಭಾ ಚುನಾವಣೆಗೆ ಈಗಿರುವ 543 ಸ್ಥಾನಗಳೇನಿದೆ ನೋಡು, ಟೋಟಲ್ 545, 2 ಸ್ಥಾನಗಳನ್ನು ನಾಮಿನೇಷನ್ ಮಾಡಲಾಗುತ್ತೆ. 543 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. 543 ಸ್ಥಾನಗಳಿಗೆ ಮಹಿಳಾ ಮೀಸಲಾತಿಯನ್ನು ಮಸೂದೆಯನ್ನು ಯಾಕೆ ಮಂಡಿಸಬಾರ್ದು ಕೇಂದ್ರ ಸರ್ಕಾರ? ಅಂದರೆ ಮಹಿಳೆಯ ಹೆಗಲ ಮೇಲೆ ಗನ್ನಿಟ್ಟು ಶೂಟ್ ಮಾಡುವ ಪ್ರಯತ್ನ ಏನಾದರೂ ಮಾಡಿದೆನಾ? ಹಗ್ಗ ಜಗ್ಗಾಟ ಯಾಕೆ 30 ವರ್ಷಗಳಿಂದ? ಮಹಿಳೆಯರ ಶೋಷಣೆ ಯಾಕೆ? ಅಧಿಕಾರಕ್ಕೆ ಅವರು ಬರಲಿ, ಮುಖ್ಯಮಂತ್ರಿ ಆಗುವ ಯೋಗ್ಯತೆ ಇದ್ದರೆ ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇದ್ದರೆ ಪ್ರಧಾನಮಂತ್ರಿ ಆಗಲಿ. ಮಹಿಳೆ ರಾಜ್ಯಪಾಲರಾಗಿ, ಲೆಫ್ಟಿನೆಂಟ್ ಗವರ್ನರ್ ಆಗಿ, ಪ್ರಧಾನಮಂತ್ರಿ ಆಗಿ, ಮುಖ್ಯಮಂತ್ರಿ ಆಗಿ ಯಶಸ್ವಿಯಾಗಿದ್ದಾಳೆ. ಲೋಕಸಭಾ ಚುನಾವಣೆಯಲ್ಲಿ ಈಗಿರ್ತಕ್ಕಂಥ 543 ಸ್ಥಾನಗಳಿಗೆ ನೀವು ಮಹಿಳಾ ಮೀಸಲಾತಿಯನ್ನು ಹೊರತಗೊಂಡ್ಬನ್ನಿ. ಆವಾಗ ನಿಜವಾದ ಬಣ್ಣ, ವಿರೋಧ ಪಕ್ಷಗಳ ಬಣ್ಣ ಇಡೀ ಭಾರತದಾದ್ಯಂತ, ಇಡೀ ಜಗತ್ತಿನಾದ್ಯಂತ ಜಗಜ್ಜಾಹೀರವಾಗುತ್ತೆ ಅವರು ಯಾಕೆ ವಿರೋಧ ಮಾಡ್ತಾರಂತ. 543ಕ್ಕೆ ಬಿಲ್ ಪಾಸ್ ಮಾಡಿ, ಇದನ್ನು ಮಸೂದೆಯನ್ನು ಪಾಸ್ ಮಾಡುವ ಪ್ರಯತ್ನವನ್ನು ಮಾಡಿ ವಿರೋಧ ಪಕ್ಷದವರು ವಿರೋಧ ಮಾಡಿದರೆ ಇಡೀ ಭಾರತದ ಮಹಿಳಾ ಮತದಾರ ಪುರುಷರು ಅವ್ರನ್ನ ಗಮನಿಸ್ತಾರೆ. ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋಂಥ ವಿಶ್ಲೇಷಣೆ ಮಾಡುವ ಬುದ್ಧಿ ಮತ್ತು ಬುದ್ಧಿಶಕ್ತಿ ಮತದಾರನಿಗೆ ಇದೆ. ಇಲ್ಲಿ ನೀವು ಮತದಾರನ ಏನು ಮಾಡ್ತಾ ಇದ್ದೀರಿ ಅಂದರೆ, ಬೋತ್ ಪಾರ್ಟೀಸ್ ಅಂದರೆ ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳು ಮತದಾರನನ್ನು ಕನ್ಫ್ಯೂಷನ್ ಸ್ಟೇಟಿಗೆ ತೆಗೆದು ಹೋಗ್ತಾ ಇದ್ದೀರಿ. ಯಾರು ಸರಿ ಯಾರು ತಪ್ಪು ಅಂತ ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ದೀರಿ. ಕಾಂಗ್ರೆಸ್ನವರು ಹೋರಾಟ ಮಾಡ್ತಾಯಿದ್ದೀರಿ, BJPದವರು ಹೋರಾಟ ಮಾಡ್ತಾಯಿದ್ದೀರಿ. ಮಹಿಳಾ ಮೀಸಲಾತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಮಾಡಬಾರದು ಪ್ರಧಾನಮಂತ್ರಿಯವರ ಹೇಳಿಕೆ. ವಿರೋಧ ಪಕ್ಷದವರ ಹೇಳಿಕೆ ಏನು? ರಾಹುಲ್ ಗಾಂಧಿ ಆದಿಯಾಗಿ, ಪ್ರಿಯಾಂಕಾ ಗಾಂಧಿ ಆದಿಯಾಗಿ ಇವರಿಗೆ ಮಹಿಳಾ ಮೀಸಲಾತಿಯನ್ನು ತರುವ ಇಚ್ಛಾಶಕ್ತಿ ಇಲ್ಲ. ಇದರ ನೆಪದ ಮೇಲೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರ ಮತವನ್ನು ಸೆಳೆಯುವ ತಂತ್ರವಾಗಿದೆ, ಕೆಟ್ಟ ತಂತ್ರವಾಗಿದೆ ಅಂತ ಆಪಾದನೆ ಮಾಡ್ತಾ ಇದ್ದೀರಾ. 543 ಸ್ಥಾನಗಳಿಗೆ ಮೊದಲು ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದಂಥ ಮಸೂದೆಯನ್ನು ಮಂಡನೆ ಮಾಡಿ, ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ, ಕಾನೂನನ್ನು ಹೊರಗಡೆ ತೆಗೆದುಕೊಂಡು ಬನ್ನಿ, ಮಹಿಳೆಯರಿಗೆ ಒಳ್ಳೆಯದಾಗಲಿ. ಆಮೇಲೆ ಡಿಲಿಮಿಟೇಷನ್, ಕ್ಷೇತ್ರದ ಪುನರ್ವಿಂಗಡಣೆ ಆಗಿರ್ಬೋದು ಅಥವಾ ಸಂಸತ್ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಗೆ ಮಾಡೋದಾಗಿರ್ಬೋದು, ಇರತಕ್ಕಂಥ ಸ್ಥಾನಗಳಿಂದ ಹೆಚ್ಚಿಗೆ ಮಾಡೋದಾಗಿರ್ಬೋದು. ಅದು ಆಮೇಲೆ ಚರ್ಚೆ ಆದ ಮೇಲೆ ನೋಡೋಣ. ಇನ್ನೂ ಜನಗಣತಿ ಆಗಬೇಕಾಗಿದೆ. ಜನಗಣತಿ ಆದ ಮೇಲೆ, ಜನಗಣತಿ ಆಧಾರದ ಮೇಲೆ ಡಿಲಿಮಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆ ಆಗಿರಬಹುದು, ಸಂಸತ್ ಸದಸ್ಯರ ಸಂಖ್ಯೆಗಳನ್ನು ಹೆಚ್ಚಳ ಮಾಡೋದಾಗಿರ್ಬೋದು. ನಂತರ ವಿಸ್ತೃತ ಚರ್ಚೆಯ ನಂತರ ಯೋಚನೆ ಮಾಡೋಣ. ಇಂಡಿ ಕೂಟದ ಎಲ್ಲ ಪಕ್ಷಗಳು ತಪ್ಪೆಸಗ್ತಾ ಇದ್ದಾವ ಅಥವಾ NDA ಕೂಟದ ಪಕ್ಷ ಅಥವಾ ಅಧಿಕಾರದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ತಪ್ಪು ಮಾಡ್ತಾ ಇದ್ದೇನಾ ಅಂತ ಜನರ ಕಣ್ಣ ಮುಂದೆ ಗೋಚರ ಆಗುತ್ತೆ. ಅವ್ರ ಕಣ್ಣು ಮುಂದೆ ಗೋಚರ ಆಗಬೇಕು. ಇಲ್ಲಿ ಮುಚ್ಚಿಟ್ಟು ಮಾಡ್ತಕ್ಕಂಥ ಕೆಲಸ ಏನೂ ಇಲ್ಲ. ಇಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಅಂದರೆ ನಾವು ಮಸೂದೆಯನ್ನು
ಇಚ್ಛಾಶಕ್ತಿಯಿಂದ ಮಂಡಿಸಿದ್ದೀವಿ. ಸುಖ ಸುಮ್ಮನೆ ಚಕಾರೆತ್ತಾ ಇದ್ದಾರೆ. ಮಹಿಳಾ ಮೀಸಲಾತಿಗೆ ಇವರ ವಿರೋಧ ಇದೆ. ಭಾರತದ ಮಹಿಳೆಗೆ, ನಾರಿಗೆ ಇವರು ಅಪಮಾನ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಕೊಡೋದಕ್ಕೆ ಯಾವುದೇ ರೀತಿಯಿಂದ ಸುಖ ಸುಮ್ಮನೆ ಸರ್ಕಾರದ ವಿರುದ್ಧ ಇವರು ತಕರಾರನ್ನು ತೆಗಿತಾ ಇದ್ದಾರೆ. ಇಂಡಿ ಕೂಟದ ಎಲ್ಲ ಪಕ್ಷಗಳು ಅಂತ ಆಡಳಿತ ಪಕ್ಷ ಅವ್ರ ಮೇಲೆ ಹೇಳ್ತಾ ಇದೆ. ಅವ್ರೇನು ಹೇಳ್ತಾ ಇದ್ದಾರೆ? ಮಹಿಳಾ ಮೀಸಲಾತಿಯನ್ನು ತರುವ ಇಚ್ಛಾಶಕ್ತಿ ಈ ಸರ್ಕಾರಕ್ಕಿಲ್ಲ. ಇನ್ನೆರಡು ಬಿಲ್ಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತ ಮಹಿಳೆಯ ಹೆಗಲ ಮೇಲೆ ಇವರು ಗನ್ನೆಟ್ಟು ಹೊಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಶೂಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಏನೇ ಇರಲಿ, ಯೋಗಿ ಆದಿತ್ಯನಾಥ್ ಅವರು ನೇರವಾದ ಒಂದು ಹೇಳಿಕೆ ಮತ್ತು ಹೋಲಿಕೆಯನ್ನು ಮಾಡ್ತಾರೆ. ಏನು ಅಂದರೆ, ದ್ರೌಪದಿಯ ವಸ್ತ್ರಾಪಹರಣದ ದೃಶ್ಯ ಹೇಗಿತ್ತು ಅದೇ ಥರ ದೃಶ್ಯ ಕಂಡಿದೆ ಸಂಸತ್ತಿನಲ್ಲಿ. ಇದರ ಬಗ್ಗೆ ಚರ್ಚೆ ಮಾಡುವಾಗ, ಬಿಸಿ ಬಿಸಿ ಚರ್ಚೆಯನ್ನು ಮಾಡುವಾಗ ಒಂದಂತೂ ನಿಜ, 543ಕ್ಕೆ ಮಸೂದೆಯನ್ನು ಮಂಡಿಸಿ, ಇರ್ತಕ್ಕಂಥ ಲಭ್ಯ ಇರತಕ್ಕಂಥ 543 ಸಂಸತ್ ಸದಸ್ಯರಿಗೆ ಸಂಬಂಧಿಸಿದಂತೆ ಮಸೂದೆಯನ್ನು ಮಂಡಿಸಿ ಸಂವಿಧಾನದ 131ನೇ ಕಲಮಿಗೆ ಆರ್ಟಿಕಲ್ಗೆ ನೀವು ತಿದ್ದುಪಡಿಯನ್ನು ತಗೊಂಬನ್ನಿ. ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದಾಗ ಅದು ಕಾನೂನಾಗಿ ಹೊರಬರುತ್ತೆ. ಇಲ್ಲಿ ಏನಾಗಿದೆ ಅಂದರೆ 298 ಪರವಾಗಿ 230 ವಿರೋಧವಾಗಿ. ಅಂದರೆ ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದಂತೆ ಇಷ್ಟೊಂದು ನೀವು ಹಗ್ಗ ಜಗ್ಗಾಟ ಮಾಡ್ತಾ ಇದ್ದೀರಲ್ಲ, ರಬ್ಬರ್ ಎಳೆದಂಗೆ ಎಳಿತಾ ಇದ್ದೀರಲ್ಲ, ಯಾಕೆ ಅಂತ ಪ್ರಶ್ನೆಗೆ ನಿಮ್ಮ ಹತ್ರ ಸರಿಯಾದ ಸ್ಪಷ್ಟವಾದ ಉತ್ತರ ಇಲ್ಲ. ಆಳುವ ಪಕ್ಷದ ನಾಯಕರು ಒಂದು ರೀತಿಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಕೂಡ ಮತ್ತೊಂದು ರೀತಿಯಿಂದ ಹೇಳಿಕೆ ಕೊಡ್ತಾ ಇದ್ದೀರಿ. ಯಾವುದನ್ನು ನಂಬಬೇಕು? Both opposition and the ruling parties have left the people of India in the state of confusion. ಇದು ಕ್ಲಾರಿಫಿಕೇಷನ್, ಇದು ಪಕ್ಕಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಚ್ಛಾಶಕ್ತಿಯನ್ನು ಮೆರೆಯಬೇಕು ಆಳುವ NDA ಕೂಟ ಮತ್ತು ವಿರೋಧವಾಗಿರ್ತಕ್ಕಂಥ ಇಂಡಿ ಕೂಟ ಇಚ್ಛಾಶಕ್ತಿಯನ್ನು ಮೆರೆಯಬೇಕು. ಈಗಿರ್ತಕ್ಕಂಥ ಲಭ್ಯ ಇರತಕ್ಕಂಥ 543 ಸ್ಥಾನಗಳಿಗೆ ದಯವಿಟ್ಟು ಮೀಸಲಾತಿಯನ್ನು ತೆಗೆದುಕೊಂಡು ಬನ್ನಿ, ಮಹಿಳೆಯರಿಗೆ ಮಸೂದೆಯನ್ನು ಮಂಡಿಸಿ. ಆವಾಗ ವಿರೋಧ ಪಕ್ಷದವರು ಏನಾದರೂ ಚಕಾರೆತ್ತಿದರೆ, ಸುಖ ಸುಮ್ಮನೆ ಅಲ್ಲಿರ್ತಕ್ಕಂಥ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ತಾಯಿದ್ರೆ ಜನ ಗಮನಿಸ್ತಾರೆ. ಅವಾಗ ಏನು ಪಾಠ ಕಲಿಸ್ಬೇಕು ಕಲಿಸ್ತಾರೆ ಮುಂಬರುವ ಚುನಾವಣೆಗಳಲ್ಲಿ. ನಿಮ್ಮ ಕೆಲಸ ನಿಯತ್ತಾಗಿ ಮಾಡಿಬಿಡಿ ಈಗ NDA ಕೂಟ. ಇದು ಪ್ರಧಾನಮಂತ್ರಿಯವರಲ್ಲಿ ನಮ್ಮ ಮನವಿ, ದೇಶದ ಮಹಿಳೆಯರ ಪರವಾಗಿ ನಮ್ಮ ಮನವಿ. ದಯವಿಟ್ಟು ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಒಳ್ಳೆಯ ನಿರ್ಧಾರ. ನೀವು ಮನಸ್ಸು ಮಾಡಿದರೆ, ನೀವು ಬಹಳ ಗಂಭೀರವಾಗಿ ತೆಗೆದುಕೊಂಡ್ರೆ ತಕ್ಷಣ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ಬರುವಂತೆ ಕಾನೂನಿನ ತಿದ್ದುಪಡಿಯನ್ನು ಮಾಡಬೇಕು. ಸಂವಿಧಾನದ 131ನೇ ತಿದ್ದುಪಡಿಯನ್ನು ಮಾಡಿ ಪ್ರೆಸೆಂಟ್ ಮಾಡಿ ಬಿಲ್. ಇಂಡಿ ಕೂಟ ಏನಿದೆ, ವಿರೋಧ ಪಕ್ಷದವರು SP ಆಗಿರ್ಬೋದು, DMK ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, TMC ಆಗಿರ್ಬೋದು, ಈ ಯಾವ ಥರ ಪಾತ್ರಗಳನ್ನು ವಹಿಸ್ತಾರೋ ನೋಡೋಣ. ಆದರೆ ನಿಮ್ಮ ಪಾತ್ರವನ್ನು ಸರಿಯಾಗಿ ವಹಿಸಬೇಕು ಕೇಂದ್ರ ಸರ್ಕಾರ. ಇಲ್ಲಿ ನೀವು ಏನೇನು ಚರ್ಚೆ ಮಾಡ್ತಾ ಇದ್ದೀರಂತ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಕನ್ನಡಿಯಷ್ಟೇ ಸ್ಪಷ್ಟವಾಗಿರಬೇಕು. ಇಲ್ಲಿ NDA ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಇಂಡಿ ಕೂಟದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. NDA ವಿರುದ್ಧವಾಗಿ ಹೋರಾಟ ಮಾಡ್ತಾರೆ, ಇಂಡಿ ಕೂಟದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದು ಆಗಿರೋ ಸಮಸ್ಯೆ. ದಯವಿಟ್ಟು ಇದರಲ್ಲಿ ರಾಜಕೀಯವನ್ನು ಬೆರೆಸಬೇಡಿ. ಮಹಿಳೆಯರಿಗೆ ಅಧಿಕಾರ ಸಿಗಲಿ ಅಂತ ಎಲ್ಲ ಮಹಿಳೆಯರು ಆಸೆ ಪಡ್ತಾ ಇದ್ದಾರೆ. ಇಡೀ ಭಾರತದ ಜನರ ಆಸೆ ಇದು. ಪ್ರಜಾತಂತ್ರಕ್ಕೆ ಹೊಸ ರೂಪವನ್ನು ತಂದು ಕೊಡ್ತಕ್ಕಂಥ, ಹೊಸ ಜಲಕ್ಕನ್ನು ತಂದು ಕೊಡ್ತಕ್ಕಂಥ ಬಹಳ ಐತಿಹಾಸಿಕ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆ ಇದಾಗಿತ್ತು. ಸುಖ ಸುಮ್ಮನೆ ಕಾಲಹರಣವನ್ನು ಮಾಡಿ ಸಂಸತ್ತಿನಲ್ಲಿ, ನಿಮ್ಮ ದುಡ್ಡಲ್ಲ ಆಳುವ ಪಕ್ಷದವ್ರದ್ದು ಅಥವಾ ವಿರೋಧಿ ಇಂಡಿ ಕೂಟಗಳಲ್ಲಿ ಇರತಕ್ಕಂಥ ಪಕ್ಷದವರು, ನಿಮ್ಮ ದುಡ್ಡಲ್ಲ, ಅದು ದೇಶದ ಜನತೆಯ ದುಡ್ಡು, ನಮ್ಮ ಶ್ರಮದ ದುಡ್ಡು, ನಮ್ಮ ಬೆವರಿನ ದುಡ್ಡು. ಕಾಲಹರಣವನ್ನು ಮಾಡಬೇಡಿ. ಈಗಲಾದರೂ ಎಚ್ಚೆತ್ತುಕೊಂಡು ದಯವಿಟ್ಟು ಕೇಂದ್ರ ಸರ್ಕಾರ, ವಿಶೇಷವಾಗಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ, ಇಡೀ ಭಾರತದ ಜನರ ಪರವಾಗಿ ಒಂದು ಮನವಿ ಮಾಡ್ಕೊಳ್ತಾ ಇರೋದೇನೆಂದರೆ, ದಯವಿಟ್ಟು ಬೇಗ ಪ್ರೆಸೆಂಟ್ ಮಾಡಿ 543 ಸೀಟ್ಗಳಿಗೆ. ಆಮೇಲೆ ಸೀಟ್ಗಳನ್ನು ಹೆಚ್ಚಿಗೆ ಮಾಡೋದು, ಡಿಲಿಮಿಟೇಷನ್ ಮಾಡೋದು ಆಮೇಲೆ ಇಟ್ಕೊಳ್ಳೋಣ, ಚರ್ಚೆ ಆದ ಮೇಲೆ. ಮತ್ತು ಜನಗಣತಿ ಆಗಬೇಕು, ಜನಗಣತಿ ಆಧಾರದ ಮೇಲೆ ಅದನ್ನು ಮಾಡಬೇಕಾಗುತ್ತೆ. ಡಿಲಿಮಿಟೇಷನನ್ನು ಮತ್ತು ಸೀಟ್ಗಳನ್ನು ಹೆಚ್ಚಳನ್ನು ಮಾಡೋದು ಅದು ಈ ದೇಶಾದ್ಯಂತ ಯಾವುದೇ ರಾಜ್ಯಕ್ಕೆ ಹೊಡೆತ ಬೀಳಬಾರ್ದು. ಆ ಥರ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ನೀವು ಮಾಡ್ತೀರಾ ಅನ್ನುವಂಥ ನಂಬಿಕೆನೂ ಕೂಡ ನಮಗಿದೆ. ಯು ಶುಡ್ ಪ್ರೆಸೆಂಟ್ ದ ಬಿಲ್ ಆ್ಯಸ್ ಇಟ್ ಈಸ್. ಹೆಂಗಿದೆ ಹಾಗೆಯೇ ಬಿಲ್ ಪ್ರೆಸೆಂಟ್ ಮಾಡಿ ನೋಡೋಣ. ವಿರೋಧ ಪಕ್ಷದವರು ಯಾವ್ಯಾವ ಥರ ಬಣ್ಣ, ಉಸುರುಳಿಯ ಬಣ್ಣ ಬದಲಾಯಿಸ್ತಾರೋ ಅಥವಾ ಸರಿಯಾದ ಮಾರ್ಗದಲ್ಲಿ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತಾರೋ ಈ ಬಿಲ್ ಪಾಸ್ ಮಾಡುವುದರಲ್ಲಿಂತ ಬಣ್ಣ ಬಯಲಾಗಬೇಕಾಗಿದೆ. ನೀವು ಮಹಿಳೆಯ ಈ ಮೀಸಲಾತಿ ಹೆಸರಿನ ಮೇಲೆ, ಮಹಿಳೆಯ ಮೇಲೆ ಗನ್ನಿಟ್ಕೊಂಡು, ಹೆಗಲ ಮೇಲೆ ಗನ್ನಿಟ್ಕೊಂಡು ವಿರೋಧ ಪಕ್ಷದವ್ರಿಗೆ ಇನ್ನೆರಡು ಬಿಲ್ಗಳನ್ನು ಅದ್ರ ಜೊತೆಗೇ ಪಾಸ್ ಮಾಡ್ಕೋಬೇಕು ಅನ್ನೋಂಥ ಇಚ್ಛಾಶಕ್ತಿ ಏನಾದರೂ ಕೇಂದ್ರ ಸರ್ಕಾರಕ್ಕಿದೆನಾ? ಅದನ್ನು ಒಪ್ಪೋದಿಲ್ಲ. ಅವುಗಳಿಗೆ ವಿಸ್ತೃತವಾದ ಚರ್ಚೆ ಆಗಬೇಕಾಗುತ್ತೆ ಸಂಸತ್ತಿನಲ್ಲಿ. ಮೊದಲು 543 ಸೀಟ್ಗಳಿಗೆ ಸಂಸತ್ ಸದಸ್ಯರ ಸಂಖ್ಯಾಬಲಕ್ಕೆ ಸಂಬಂಧಿಸಿದಂತೆ ಮೊದಲು ಮಹಿಳಾ ಮೀಸಲಾತಿಯನ್ನು ತೆಗೆದುಕೊಂಡು ಬನ್ನಿ.
ಈ ಮಸೂದೆ ಬೇಗ ಪಾಸ್ ಆಗಬೇಕು ಅಂತ ಇಡೀ ದೇಶಾದ್ಯಂತ ತಾಯಿ ಚಾಮುಂಡೇಶ್ವರಿಗೂ ಕೇಳ್ಕೊಳ್ತಾ ಇದ್ದೀವಿ, ತಾಯಿ ಭುವನೇಶ್ವರಿಗೂ ಕೇಳ್ಕೊಳ್ತಾ ಇದ್ದೀವಿ, ತಾಯಿ ಭಾರತ ಮಾತೆಗೂ ಕೇಳ್ಕೊಳ್ತಾ ಇದ್ದೀವಿ. ಭಾರತೀಯ ನಾರಿಗೆ ಬೆಲೆ ಬರಬೇಕು, ಬೆಲೆ ಬರಲೇಬೇಕು, ನೀವು ಬೆಲೆ ಕೊಡಲೇಬೇಕು. ಬೇಗ ಆದಷ್ಟು ಈ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡನೆಯನ್ನು ಮಾಡುವುದರ ಮೂಲಕ, ಕಾನೂನಾಗಿ ಹೊರಗಡೆ ತರುವುದರ ಮೂಲಕ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟುಬಿಡಿ ಸ್ವಾಮಿ. 850 ಸದಸ್ಯರ ಸೀಟು ಹೆಚ್ಚಳವಾದಾಗ 850ಕ್ಕೆ ಹೆಚ್ಚು ಮಾಡಬೇಕಂತ ನಿಮ್ಮ ಆಸೆ ಇದೆ. ಆಮೇಲೆ ಜನಗಣತಿ ಹೊರಗಡೆ ಬಂದಾಗ ಪಾಪ್ಯುಲೇಷನ್ ಆಧಾರದ ಮೇಲೆ ಏನಾಗುತ್ತೆ ಅದರ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ. ಮುಂದೆ ಹಂಚಿಕೆಗಳು ಆಗ್ತಾವೆ ಸೀಟ್ಗಳು. ಈಗ ಅಡ್ವಾನ್ಸು ಇನ್ನೂ ನದಿ ಅಲ್ಲಿದೆ, ಇಲ್ಲೇ ನಾವು ದಾಟಬೇಕು ಅಂತ ಬೇರೆ ಬೇರೆ ಅಸ್ತ್ರಗಳನ್ನು ಪ್ರಯೋಗ ಮಾಡುವುದು ಸರಿಯಲ್ಲ. ಮಹಿಳೆಯ ವಿರುದ್ಧ ಸುಮ್ಮನೆ ನೀವು ಕತ್ತಿ ಮಸಿಯುವ ಕೆಲಸವನ್ನು ಮಾಡಬೇಡಿ, ಆಳುವ ಮತ್ತು ವಿರೋಧ ಪಕ್ಷದವರು. I think strongly the central government headed by BJP, the NDA government will definitely present the bill and bring the law in accordance with the number 543. ಅದ್ರ ಪ್ರಕಾರ ತೊಗೊಂಬಂದ್ಬಿಡಿ. ಆವಾಗ ನಾವು ಮೆಚ್ಕೊಳ್ತೀವಿ. ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಅಂತ ಮಹಿಳೆ ನಿರ್ಧಾರ ಮಾಡ್ತಾಳೆ. ವೆಲ್ ಇನ್ ಅಡ್ವಾನ್ಸ್ ಏನು ಅದನ್ನು ಮಾತಾಡೋಕ್ಕಾಗೋದಿಲ್ಲ. ನಮ್ಮನ್ನು ದಯವಿಟ್ಟು ಭಾರತೀಯರನ್ನು ಗುಗ್ಗರನ್ನ ಮಾಡಬೇಡಿ. ಇನ್ನೋಸೆಂಟ್ ಮುಗ್ಧರಿದ್ದೀವಿ, ನಾವು ಒಪ್ಕೊಳ್ತೀವಿ. ಕಿವಿ ಮೇಲೆ ಹೂವು ಇಡುವಂಥ ಪ್ರಯತ್ನವನ್ನು ಆಳುವ ಪಕ್ಷ ವಿರೋಧ ಪಕ್ಷದವರು ಮಾಡಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತು ಇಂಥ ವಿಶೇಷಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.